ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2 ಪ್ರಿಪ್ರೇಟರಿ ಎಕ್ಸಾಮಿನೇಷನ್ 2 ವಿಷಯ ಯಾವುದು? ಗಣಿತ. ಈ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಓಕೆ ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ಏನು ಮಾಡಿದ್ದೀವಿ, 1 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು 2 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಓಕೆ ವಿದ್ಯಾರ್ಥಿಗಳು, ಹಾಗಾದರೆ ನೋಡಿ, ಇಲ್ಲಿ ನೀವು 2ನೇ ಮೇನ್ ಕ್ವಶನ್ ನೋಡಿದ್ರು. ಯಾವುದು? 3ನೇ ಮೇನ್ ಕ್ವಶನ್ನಲ್ಲಿ ಏನಿದೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 8 ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳು, 2 ಅಂಕಕ್ಕೆ ಒಟ್ಟು 16 ಅಂಕ. ಇಲ್ಲಿ ಭಾಳ ಸುಲಭವಾದಂಥ 2 ಅಂಕದ ಪ್ರಶ್ನೆಗಳು ಕೇಳ್ತಾರೆ. ನೀವು ಭಾಳ ಸುಲಭವಾಗಿ 16 ಅಂಕವಾದರೂ ಈ ಒಂದು ಪ್ರಶ್ನೆಗಳಿಂದ ತೆಗೆದುಕೊಳ್ಬೋದು. ಓಕೆ, 17ನೇ ಪ್ರಶ್ನೆ ನೋಡಿ, ಇಲ್ಲಿ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನುವಂಥ ಕ್ವಶನ್ ಕಂಪಲ್ಸರಿ ಇರ್ತದೆ. ಇದು ಎಕ್ಸಾಮ್ನಲ್ಲಿ ಇದು ವಾಸ್ತವ ಸಂಖ್ಯೆಗಳ ಅಧ್ಯಾಯದಲ್ಲಿ ಇದೆ. ಓಕೆ, ಯಾವ ರೀತಿ ಇದನ್ನು ಸಾಧಿಸ್ತೀರಿ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ಇದರಲ್ಲಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನೋಡೋಣ. ಇಲ್ಲಿ ಪರಿಹಾರದಲ್ಲಿ ಬರ್ಕೊಳ್ಳಿ. 5 + √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ತೀರಿ. ಮೊದಲನೇ ಸ್ಟೆಪ್ಪು. ಯಾಕೆ ಇದು ಅಭಾಗಲಬ್ಧ ಇದೆ, ಅದನ್ನು ಉಲ್ಟಾ ಮಾಡೋಣ. ನಾವು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ತೀವಿ. ಈಗ ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪದಲ್ಲಿರ್ತವೆ? P/Q ರೂಪ ಅಲ್ವಾ. ಹಾಗಾಗಿ ಏನು ಮಾಡಿರಿ, 5 + √3 P/Q. P ಮತ್ತು Qಗಳೇನಾಗಿರ್ತವೆ? ಸಹವಿಭಾಜ್ಯಗಳು ಅಂತ ಬರ್ಕೊಳ್ಳೋಣ. ಅಂದರೆ ಇವು P ಮತ್ತು Qಗಳೇನಾಗ್ಯಾವ? ಕೇವಲ ಒಂದನ್ನು ಅಪವರ್ತನವಾಗಿ ಹೊಂದಿದ್ದಾವೆ ಅಂತ ಇಲ್ಲಿ ನಾವು ಹೇಳ್ದಂಗೆ ಆಗ್ತದೆ. ಓಕೆ, ಈಗೇನು ಮಾಡೋಣ, ಇಲ್ಲಿ 5 + √3 ಇದೆಯಲ್ಲ, ಈ 5 ಮತ್ತು √3ನ ಬೇರೆ ಮಾಡೋಣ. ಅಂದರೆ √3 ಒಂದು ಕಡೆ ಬರ್ಕೊಂಡ್ರೆ ಏನಾಗ್ತದೆ ನೋಡಿರಿ, P + Q ಇದೆಯಲ್ಲ, ಇದು +5 ಏನು ಮಾಡೋಣ, ಬಲಭಾಗದಲ್ಲಿ ತೆಗೆದುಕೊಳ್ಳೋಣ. ಏನಾಗ್ತದೆ? -5 ಆಗ್ತದೆ ಅಲ್ವಾ. ಈಗ -5 ಇದೆಯಲ್ಲ, ಇದನ್ನು ಏನು ಮಾಡ್ಬೇಕು, ಇನ್ನು ಸಿಂಪ್ಲಿಫೈ ಮಾಡಿದ್ರೆ P - 5 ಮತ್ತು Qವನ್ನು ಗುಣಿಸ್ರಿ ಏನಾಗ್ತದೆ, 5Q / ಏನಾಗ್ತದೆ ನೋಡಿರಿ, Q ಆಯಿತು. ಅಂದರೆ √3 = P - 5Q/Q ಆಯಿತು. ಇವೆರಡು ಸಮ ಇದ್ದಾವೆ ಅಂತ ತೋರುತ್ತೆ. ಇದು ಸಮ ಇದಾವ ಅಂತ ಹೇಳ್ತದೆ ಇದು ಒಂದು. ಹಾಗಾಗಿ ಏನು ಅರ್ಥ ಇಲ್ಲಿ, P - 5Q / Q ಏನಿದು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರ್ಕೋತೀವಿ ಅಲ್ವಾ. ಈ ಸ್ಟೆಪ್ಪನ್ನು ನೀವು ಬರೀಬೇಕು, ಭಾಗಲಬ್ಧ ಸಂಖ್ಯೆ. ಅದೇ ರೀತಿ √3 ಏನಿದೆ ಹೇಳಿ, √3 ಒಂದು ಅಭಾಗಲಬ್ಧ ಸಂಖ್ಯೆ ಇದೆ ಅಂತ ಬರೀಬೇಕು. √3 ಒಂದು ಅಭಾಗಲಬ್ಧ ಸಂಖ್ಯೆ. ಯಾಕೆ ಇವೆರಡು ಸಮ ಅಂತ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ, ಆದರೆ ಸಮ ಅಲ್ಲ, ಅಭಾಗಲಬ್ಧ ಸಂಖ್ಯೆ ಇದೆ. ಇದು ಯಾವುದು? ಇದು ಭಾಗಲಬ್ಧ ಸಂಖ್ಯೆ, ಆದರೆ ಇದು ಅಭಾಗಲಬ್ಧ ಸಂಖ್ಯೆ ಇದೆ. ಆದ್ದರಿಂದ ಇವೆರಡು ಏನಾಗ್ಯಾವ? ಆದ್ದರಿಂದ ನಮ್ಮ ಊಹೆ ಏನಾಯಿತು, ತಪ್ಪಾಗಿದೆ ಅಂತ ಇಲ್ಲಿ ಬರೀತೀರಿ. ಊಹೆ ತಪ್ಪು ಅಥವಾ ತಪ್ಪಾಗಿದೆ ಅಂತ ಬರೀರಿ. ಆದ್ದರಿಂದ ಏನು ಬರೀಬೇಕು, 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನುವಂಥ ಒಂದನ್ನು ಬರೀಬೇಕು ವಿದ್ಯಾರ್ಥಿಗಳಲ್ಲಿ. ಲಾಸ್ಟ್ 5 + √3 ಒಂದು ಎಂಥ ಸಂಖ್ಯೆ? ಇದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀರಿ. ಓಕೆ, ಇಷ್ಟು ಬಿಡಿಸಿದ್ರೆ ನಿಮಗೆ ನೋಡಿ ಎಷ್ಟು ಅಂಕ, ಇಲ್ಲಿ 2 ಅಂಕಗಳು ಸುಲಭವಾಗಿ ಬರ್ತವೆ. ರೈಟ್. ಈಗ ನೆಕ್ಸ್ಟ್ ಕ್ವಶನ್ ನೀವು ಯಾವುದು, 18 ಕ್ವಶನ್ ನೀವು ಇಲ್ಲಿ ನೋಡಿದ್ರೆ, ಈಗ 18 ಕ್ವಶನ್ ನೀವು ನೋಡಿದ್ರೆ 11, 14, 17 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಅಥವಾ ಇನ್ನೊಂದಿದೆ 100, 96, 92, 12 ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಪದಗಳ ಮೊತ್ತ ಕಂಡುಹಿಡಿ ಅಂತ ಹೇಳಿದ್ದಾರೆ. ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಬೇಕು. ನೀವು ಇಲ್ಲಿ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಇಲ್ಲಿ AN ಕಂಡುಹಿಡಿಬೇಕು. ಇದು ಮಾಡಿದರೆ ಇಲ್ಲಿ ಏನು ಕಂಡುಹಿಡಿಬೇಕು ಹೇಳಿ, ನೀವು SN ಕಂಡುಹಿಡಿಬೇಕು ಅಲ್ವಾ. ಇಲ್ಲಿ ಭಾಳ ವಿದ್ಯಾರ್ಥಿಗಳು ಏನು ಮಾಡ್ತೀರಿ, ಕನ್ಫ್ಯೂಸ್ ಮಾಡಿಕೊಂಡು ಮೊತ್ತ ಅಂದರೂ ಸಹ ನೀವು AN ಸೂತ್ರವನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೀರಿ. ಹಾಗಾಗಿ ತಪ್ಪು ಮಾಡಬೇಡಿ. ಕರೆಕ್ಟಾಗಿ ಮೊತ್ತ ಅಂತಂದಾಗ ನೀವು SN ಸೂತ್ರವನ್ನೇ ಬಳಸ್ಕೊಂಡು ಮಾಡಬೇಕು. ಓಕೆ, ಇದು ಮೊದಲೇ ಕ್ವಶನ್ ಮಾಡೋಣ. 18 ಪರಿಹಾರದಲ್ಲಿ 11, 14, 17 ಇದು ಶ್ರೇಣಿ ಕೊಟ್ಟಿದ್ದಾರೆ. ಇಲ್ಲಿ ಮೊದಲ ಪದ ಏನಾಗ್ತದೆ, 11 D ಕಂಡುಹಿಡಿತಾರೆ, ಅಂದರೆ ಸಾಮಾನ್ಯ ವ್ಯತ್ಯಾಸ. 14ರಲ್ಲಿ ಏನಂತ ಕೇಳಿದರೆ ಎಷ್ಟು, 3. ಪದಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದ ನೋಡಿ, 20 ಕೊಟ್ಟಿದ್ದಾನೆ. N = 20 ಬರೆಯೋಣ. ಓಕೆ, ಈಗ ಮೊತ್ತದ ಸೂತ್ರ ಬರೆಯೋಣ. SN = n/2 × 2a + (n - 1 × d). ಇದು ಸೂತ್ರವನ್ನು ಕರೆಕ್ಟಾಗಿ ಬರ್ಕೊಳ್ರಿ ನೀವು. ಅದಾದಮೇಲೆ ಈ ಎಲ್ಲ ಬೆಲೆಗಳನ್ನು ಇದರಲ್ಲಿ ಆದೇಶಬೇಕು. ಓಕೆ, S20 = n ಬೆಲೆ ಎಷ್ಟು, 20/2, 2 × a ಮೊದಲನೇ ಪದ ಎಷ್ಟದ, 11 ಇದೆ ನೋಡಿ, ಪ್ಲಸ್ n ಅಂದರೆ ಎಷ್ಟು, 20 ಪದಗಳ ಸಂಖ್ಯೆ, -1 × d ವ್ಯಾಲ್ಯೂ 3 ಇದೆ. ಓಕೆ, ಇದನ್ನು ಬಿಡಿಸಿದ್ರೆ ನೀವು 2 × 2 = 20 ಆಗುತ್ತೆ. ಇಲ್ಲಿ 10 ಉಳಿತು. ಇವೆರಡು ಮಲ್ಟಿಪ್ಲೈ ಮಾಡಿರಿ. 11 × 2 ಅಂದರೆ 22 ಪ್ಲಸ್ 20ರಲ್ಲಿ 1 ಕಳೀರಿ, 19 × 3 ಬರೀತೀರಲ್ವ. ಇವಾಗ 10 ಬರ್ಕೊಳ್ರಿ, ಮಲ್ಟಿಪ್ಲೈ ಮಾಡಿದ್ರೆ 19 × 3 ಇದನ್ನು ಮಲ್ಟಿಪ್ಲೈ ಮಾಡಿ, 10 × 22 ಹಾಗೆ ಬರಿತೀವಿ. ಮೊದಲು ಗುಣಾಕಾರ ಮಾಡಬೇಕು ನಾವು. 19 × 3 = 57 ಆಗ್ತದೆ. 57 ಪ್ಲಸ್ 22 ಕೂಡಿದ್ರೆ ಎಷ್ಟು, 79 ಆಗ್ತದೆ. 79 × 10 ಮಲ್ಟಿಪ್ಲೈ ಮಾಡಬೇಕು. 79 × 10 ನೀವು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಆಗ್ತದೆ, 790 ಆಗ್ತದೆ ವಿದ್ಯಾರ್ಥಿಗಳು. ಓಕೆ, ಇದನ್ನು ಇಲ್ಲಿ ಬರೆದಿದ್ದೀನಿ ಆನ್ಸರ್. ಅಂದರೆ 20 ಪದಗಳ ಮೊತ್ತ ಎಷ್ಟಾಗ್ತದೆ, 790. ಓಕೆ, ಈ ರೀತಿ ಸುಲಭವಾಗಿದ್ದಿದೆ. ಭಾಳ ಸುಲಭವಾಗಿ 2 ಅಂಕ ಪಡ್ಕೋಬೋದು. ಇಲ್ಲಿ ಇನ್ನೊಂದು ಚಾಯ್ಸ್ ಕ್ವಶನ್ ಸಹ ಇಲ್ಲಿ ಬಿಡಿಸಿದ್ದೀನಿ ನಾನು, ನೀವು ನೋಡ್ಕೋಬೋದಾ.
ರೆಡಿ ಕೊಟ್ಟಿದ್ದಾರೆ. ಮೊದಲನೇ ಪದ 100, ಡಿ ಕಂಡುಹಿಡಿತೀರಿ 96ರಲ್ಲಿ 100 ಎಷ್ಟು -4. ಇಲ್ಲಿ ಕೊನೆಯ ಪದ ಕೊಟ್ಟಿದ್ದಾನೆ, ಇದು AN. ಹಾಗಾಗಿ ಕೊನೆಯ ಪದ ಇರೋದ್ರಿಂದ ಏನು ಇಕ್ವಲ್ 12 ಅಂತ ತಿಳ್ಕೊಂಡು ಪದಗಳ ಸಂಖ್ಯೆ ಅಂತ ಹೇಳಿದಾಗ ಏನು ಮಾಡ್ಬೇಕು ನೀವು ಇಲ್ಲಿ n ಅನ್ನು ಕಂಡುಹಿಡಿಬೇಕು. ಪದಗಳ ಸಂಖ್ಯೆಯನ್ನು ಕಂಡುಹಿಡಿ ಅಂತ ಹೇಳಿದಾನಲ್ಲ, ಹಾಗಾಗಿ n ಅನ್ನು ಕಂಡುಹಿಡಿಬೇಕು. ಅಂದರೆ n ಸೂತ್ರ ಬರ್ಕೊಳ್ರಿ, AN = A + n - 1 × D. ಓಕೆ, ಇದನ್ನು ಬಿಡಿಸ್ತಿರ್ತಾನೆ ನೀವು, ಇಲ್ಲಿ ಆಲ್ರೆಡಿ ಬಿಡಿಸಿದ್ದೀನಿ, ನೀವು ನೋಡ್ಕೊಳ್ಬೋದು n ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು. ಓಕೆ, ಏನು ಎಷ್ಟಂತ ನೋಡಿ, n = 20 ಇದೆ ಪದಗಳ ಸಂಖ್ಯೆ. ಸರಿ, ಇದನ್ನು ನೋಡ್ಕೊಳ್ರಿ, ಬಿಡಿಸ್ರಿ. ಇದನ್ನು ಯಾವುದಾದ್ರೂ ಒಂದನ್ನೇ ಬಿಡಿಸ್ಬೇಕು ನೀವು ಅಲ್ಲಿ. ನೆಕ್ಸ್ಟ್ ಈಗ 19 ಕ್ವಶನ್ ನೋಡಿದ್ರೆ P5,6 ಮತ್ತು Q1,3 ಬಿಂದುಗಳ ನಡುವಿನ ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಬೇಕು ನೀವು ಇಲ್ಲಿ. ಇಲ್ಲಿ P ಬಿಂದು ಯಾವುದು 5,6 ಇದೆಯಲ್ಲ, X1 ಆಗಿರ್ತದೆ, ಇದು Y1 ಆಗಿರುತ್ತಲ್ವ. ಅದೇ ರೀತಿ ಇದು ಏನಾಗಿರ್ತದೆ, X2, ಇದು Y2. ಈ ಬೆಲೆ ಬರೆದಿದ್ದೀನಿ. X1 = 5, X2 = Y1 ಎಷ್ಟು 6, X2 = ಎಷ್ಟು 1, ಇಲ್ಲಿ Y2 = ಎಷ್ಟು 3 ಬರೆದಿದ್ದೀನಿ ನೋಡಿ. ಇವು ಬೆಲೆಗಳು ಬರ್ಕೊಂಡು ಆದಮೇಲೆ P ಮತ್ತು Q ಬಿಂದುಗಳ ನಡುವಿನ ದೂರದ ಸೂತ್ರ ಬರೀಬೇಕಾಗಿದೆ. P = X2 - X1² + Y2 - Y1². ಈ ಸೂತ್ರವನ್ನು ಕರೆಕ್ಟಾಗಿ ಬರ್ಕೊಳ್ರಿ. ದೂರ ಸೂತ್ರ ಅಂದಾಗ ದೂರನೇ ಬಳಸ್ರಿ. ಕೆಲವರು ಮಧ್ಯಬಿಂದು ಸೂತ್ರ ಬರೀತೀರಿ, ಅದು ಬರಿಬೇಡ್ರಿ. ಓಕೆ, X2 ಎಷ್ಟಿದೆ ನೋಡಿ, X2 ವ್ಯಾಲ್ಯೂ ಎಷ್ಟಿದೆ 1 - X1 ಎಷ್ಟಿದೆ 5 ಇದೆ, ಸ್ಕ್ವೇರ್ ಬರಿತೀನಿ. ಪ್ಲಸ್ ಹಾಕ್ರಿ, Y2 ಬೆಲೆ ಎಷ್ಟು ನೋಡಿ 3 ಇದೆ, ಮೈನಸ್ Y1 ಬೆಲೆ ಎಷ್ಟಿದೆ 6 ಇದೆ, ತುಂಬಿದ್ದೀವಿ, ಬ್ರ್ಯಾಕೆಟ್ ಸ್ಕ್ವೇರ್ ಹಾಗೆ ಬರ್ತೀನಿ. ನೀವು 1ರಲ್ಲಿ 5 ಹೋಗಲ್ಲ, ಏನು ಮಾಡ್ತೀರಾ, 5ರಲ್ಲಿ 1 ಕಳಿತೀರಿ ಎಷ್ಟು. ಓಕೆ, ಎಷ್ಟಾಗ್ತದೆ ನೋಡಿ -4 ಆಗ್ತದೆ, ಸ್ಕ್ವೇರ್ ಬರೀತೀವಿ. ಪ್ಲಸ್ 3ರಲ್ಲಿ 6 ಹೋಗಲ್ಲ, ಅದು 6ರಲ್ಲಿ 3 ಕಳಿದ್ರೆ ಎಷ್ಟು -3 ಆಗ್ತದೆ ಅಲ್ವಾ. ಸರಿ, ಈಗ -4 +16 -3 ಎಷ್ಟು +9 ಅಲ್ವಾ. ಎರಡು ಕೂಡಿಸ್ತೀರ, 16 + 9 ಮಾಡಿದ್ರೆ 25 ಆಯಿತು. 25ರ ವರ್ಗಮೂಲ ಮಾಡಿರಲ್ಲಿ ಎಷ್ಟಾಗ್ತದೆ ನೋಡಿ, 25ರ ವರ್ಗಮೂಲ 5. ಅಂದರೆ PQ ಬಿಂದುಗಳ ನಡುವಿನ ದೂರ ಎಷ್ಟು 5 ಮಾನಗಳು ಅಂತ ಬರೀಬೇಕು ವಿದ್ಯಾರ್ಥಿಗಳು. ರೈಟ್. ಓಕೆ, ಈಗ ನೀವು ನೆಕ್ಸ್ಟ್ ಕ್ವಶನ್ 20 ನೋಡಿದ್ರೆ ಕೊಟ್ಟಿರುವ ಚಿತ್ರದಲ್ಲಿ sin C + cos A ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. sin C ಮತ್ತು cos A ಬೆಲೆ ಕಂಡುಹಿಡಿಬೇಕು. ಹಾಗಾಗಿ ನಮಗೆ ಇಲ್ಲಿ ನೋಡಿ AB ಮತ್ತು BC ಬಾಹುಗಳ ಅಳತೆ ಕೊಟ್ಟಿದ್ದೀನಿ. ಇದು 1 ಕೊಟ್ಟಿದ್ರೆ ಇದು √3 ಇದೆ. ನಾವು ವಿಕರ್ಣದ ಬಾಹುವಿನ ಅಳತೆ ಕಂಡುಹಿಡಿಬೇಕು, ಯಾವುದು AC ಅಳತೆಯನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಏನು ಮಾಡೋಣ, ಇಲ್ಲಿ ಪೈಥಾಗೋರಸ್ ನಿಯಮನ ಅಪ್ಲೈ ಮಾಡೋಣ. AC² = AB² + BC². ಇಲ್ಲಿ ಬಿಡಿಸಿದ್ದೀನಿ ನಾನು. AB ಅಳತೆ ಕೊಟ್ಟಿದೆ ಎಷ್ಟು 1 ಸೆಂಟಿಮೀಟ್ರ್, 1 ಸ್ಕ್ವೇರ್ ಬರ್ತೀನಿ. ಪ್ಲಸ್ BC ಎಷ್ಟಿದೆ √3 ಸ್ಕ್ವೇರ್ ಬರ್ಕೊಳ್ಳೋಣ. ಓಕೆ, 1ರ ವರ್ಗ 1 ಪ್ಲಸ್ 3ರ ವರ್ಗ ಎಷ್ಟಾಗ್ತದೆ 9, ಮತ್ತು 9ರ ವರ್ಗಮೂಲ ತೆಗೆದುಕೊಂಡ್ರೆ ಎಷ್ಟು 3 ಆಯಿತು. 3 1 ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡಿ 4 ಆಗುತ್ತೆ. AC² = 4 ಆದರೆ 4ರ ವರ್ಗಮೂಲ ನೋಡೋಣ. ಸ್ಕ್ವೇರ್ ತೆಗೆದ್ರೆ ಇದಕ್ಕೆ ಏನು ಹಾಕಬೇಕಿಲ್ಲ, ಸ್ಕ್ವೇರ್ ರೂಟ್ ಹಾಕ್ರಿ. ಓಕೆ, √4 ಆಗ್ತದೆ. ಈ 4ರ ವರ್ಗಮೂಲ ನೋಡಿ ಎಷ್ಟು 2, ಅಂದರೆ AC ಬಾವಿನ ಅಳತೆ ಎಷ್ಟಾಗ್ತದೆ 2 ಆಗ್ತದೆ ವಿದ್ಯಾರ್ಥಿಗಳೇ. ಓಕೆ, ಈಗ ನಾವೇನು ಮಾಡೋಣ, sin C + cos A ಬೆಲೆ ಬರೀಬೇಕು. ಇಲ್ಲಿ ಬರೆದಿದ್ದೀನಿ ನಾನು, sin C + cos A ಎಷ್ಟಾಗ್ತದೆ. sin C ಅಂದಾಗ ಯಾವುದು, ನೀವು ಈ ಕೋನವನ್ನು ಯಾವುದು ಲಘು ಕೋನವಾಗಿ ತೆಗೆದುಕೊಂಡ್ರೆ ಸಿಗೆ ಅಭಿಮುಖವಾಗಿರುವ ಬಾವು ಯಾವುದು AB, ಇದು ವಿಕರ್ಣ ಆಗ್ತದೆ ಅಲ್ವಾ, ಇದು ಪಾರ್ಶ್ವಭಾವ ಆಗಿರ್ತದೆ. ಓಕೆ, ನಮ್ಮದು ಸೈನ್ದ ಅನುಪಾತ ಏನಿದೆ, ಅಭಿಮುಖ ಭಾವ ಬೈ ವಿಕರ್ಣ. ಅಂದರೆ AB/AC ಮಾಡಿದ್ರೆ ಎಷ್ಟಾಗ್ತದೆ ನೋಡಿ 1/2 ಪ್ಲಸ್ cos A ಅಂದಾಗ ಇದನ್ನು ಲಘು ಕೋನವಾಗಿ ತೆಗೆದುಕೊಂಡ್ರೆ ಅವಾಗ ಏನಾಗ್ತದೆ ನೋಡಿ ವಿದ್ಯಾರ್ಥಿಗಳಿಗೆ, ಇದು ಅಭಿಮುಖ ಭಾವ ಆಗ್ತದೆ, ಇದು ಪಾರ್ಶ್ವಭಾವ ಆಗ್ತದೆ. ಅಂದರೆ ನಮ್ಮ ಕಾಸಿಂದ ಏನಿದೆ ಅನುಪಾತ ಪಾರ್ಶ್ವಭಾವ ಬೈ ವಿಕರ್ಣ ಇದೆ, ಅಂದರೆ ಅದೇ ಸೇಮ್ ಇರ್ತದೆ, AB/AC ಆಗ್ತದೆ. AB ಎಷ್ಟು ಅಳತೆ 1 ಇದೆ, AC ಎಷ್ಟು 1/2. ಎರಡು ಕೂಡಿಸ್ರಿ ನೋಡಿ, 2 ತೊಗೊಂಡಿದ್ದೀನಿ, ಅಂಶಗಳು 2 ಕೂಡಿಸ್ರಿ, 1 + 1 2 ಆಯಿತು. 2/2 ಅಂದರೆ ಎಷ್ಟಾದ ಆನ್ಸರು 1. ಓಕೆ, ಈ ರೀತಿ ಬಿಡಿಸ್ಬೇಕಾ ಇದು. ಸರಿ, ಈ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು. 21 ಕ್ವಶನ್ ನೀವು ನೋಡಿದ್ರೆ ಯಾವುದು ವೃತ್ತಗಳ ಅಧ್ಯಾಯಗಳಿಗೆ ಸಂಬಂಧಪಟ್ಟಿದ್ದ ಕ್ವಶನ್ ಇದೆ ನೋಡಿ, ಭಾಳ ಸುಲಭವಾಗಿದೆ. ವೃತ್ತ ಸ್ಪರ್ಶಕ ಎಂದರೇನು, ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಗಳ ಗರಿಷ್ಠ ಸಂಖ್ಯೆ ಎಷ್ಟು. ಭಾಳ ಸುಲಭವಾಗಿ 2 ಅಂಕ ಇಲ್ಲಿ ಪಡ್ಬೋದು ನೀವು. ಪರಿಹಾರದಲ್ಲಿ ಬರೀರಿ, ವೃತ್ತದ ಒಂದು ಬಿಂದುವಿನಲ್ಲಿ ಛೇದಿಸುವ ರೇಖೆಯನ್ನು ವೃತ್ತ ಸ್ಪರ್ಶಕ ಅಂತ ಕರಿತೀವಿ ಅನ್ನೋದು ಗೊತ್ತಿದೆ ನಿಮಗೆ. ಬಾಹ್ಯ ಬಿಂದುವಿನಿಂದ ಎಷ್ಟು ಸ್ಪರ್ಶಗಳು ಎಳೆಯಬಹುದು ಹೇಳಿ, ಗರಿಷ್ಠ 2 ಸ್ಪರ್ಶಗಳನ್ನು ನಾವು ಎಳೆಯಬಹುದು ಅಂತ. ಇಷ್ಟು ಬರೆದ್ರೆ ಇದಕ್ಕೊಂದು ಅಂಕ ಮತ್ತು ಇದಕ್ಕೊಂದು ಅಂಕ, 2 ಅಂಕ ಬರ್ತಾವೆ ನೋಡಿ. ಸರಿ, ಈಗ 22 ಕ್ವಶನ್ ನೋಡ್ರ ಏನಿದೆ ನೋಡಿ, 2 ಸಂಖ್ಯೆಗಳ ಮೊಸ ಮತ್ತು ಲಸಗಳ ಗುಣಲಬ್ಧ 2016 ಆಗಿವೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ, ಹಾಗೂ ಆ 2 ಸಂಖ್ಯೆಗಳ ಮೊಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಓಕೆ, ಅಂದರೆ ಮೊಸ ಮತ್ತು ಲಸಗಳ ಗುಣಲಬ್ಧ ಕೊಟ್ಟಿದ್ದಾನೆ 2016, ಅದು H × L ಬರೆದೀನಿ 2016. A ಒಂದು ಸಂಖ್ಯೆ ಕೊಟ್ಟಿದ್ದಾನೆ 42 ಅಂತ ತೆಗೆದುಕೊಂಡಿದ್ದೀನಿ, B ಕಂಡುಹಿಡಿಬೇಕು, ಇನ್ನೊಂದು ಸಂಖ್ಯೆನ ನಾವು ಕಂಡುಹಿಡಿಬೇಕಲ್ವ. ಹಾಗಾಗಿ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಮೊಸ × ಲಸ = ಆ 2 ಸಂಖ್ಯೆಗಳ ಗುಣಲಬ್ಧ, H × L = A × B. ಈ ಒಂದು ಫಾರ್ಮುಲಾನ ನೀವು ಯೂಸ್ ಮಾಡಿಕೊಳ್ರಿ. ಈಗ 2 ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ದಾರೆ 2016 ಇಲ್ಲಿ ಬರ್ದೀನಿ, A ವ್ಯಾಲ್ಯೂ ಗೊತ್ತಿದೆ ಎಷ್ಟು 42 × B ಸಂಖ್ಯೆ ಕಂಡುಹಿಡಿಬೇಕು. ನಾವು B ಕಂಡುಹಿಡಿಬೇಕಾದ್ರೆ ಇಂಟು ಇದ್ದು ಏನು ಮಾಡೋಣ, ಈ ಕಡೆ ಥರದ್ದು ಡಿವೈಡ್ ಆಗ್ತದೆ. ಡಿವೈಡ್ ಆದರೆ ಏನಾಯ್ತು ನೋಡಿ, 2016ಕ್ಕೆ ನೀವು
42ರಿಂದ ನೀವೇನು ಮಾಡಿರಿ ಭಾಗಾಕಾರ ಮಾಡಿರಿ. ಈ ರೀತಿ ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು 48 ಬರ್ತದೆ ವಿದ್ಯಾರ್ಥಿಗಳು. ಓಕೆ, ಅಂದರೆ ಬಿ ಬೆಲೆ ಎಷ್ಟು 48. ಅಂದರೆ ಇನ್ನೊಂದು ಸಂಖ್ಯೆ ಯಾವುದಾಗ್ತದೆ 48 ಆಗ್ತದೆ. ಮತ್ತೇನು ಹೇಳಿದರೆ ಕಂಡುಹಿಡಿದಾದ್ಮೇಲೆ ಆ ಎರಡು ಸಂಖ್ಯೆಗಳ ಮೊಸವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಬೇಕು. ಅಂದರೆ 42 ಮತ್ತು 48ರ ಮೊಸವನ್ನು ಇಲ್ಲಿ ಕಂಡುಹಿಡಿದ್ರಿ. ಓಕೆ, ಇದು ಅಪವರ್ತನ ಮಾಡಿದ್ದೀನಿ ಮತ್ತೆ ನಾನು ಇಲ್ಲಿ 42ಕ್ಕೆ 2 2 4 2 1 3 7 21 7 1 ಇದು 42ರ ಅಪವರ್ತನಗಳು. ಅದೇ ರೀತಿ 48ಗೆ ಅಪವರ್ತನ ಮಾಡಿದ್ದೀವಿ ನೋಡಿ. 2 2 4 2 4 8 2 1 ಮತ್ತು 2 2 ಹಾಗೆ 2 6 12 ಆಗ್ತದೆ. ಇದು 2 3 6 3 1 3 ಈ ರೀತಿ ಅಪವರ್ತನ ಮಾಡಿ ಇದನ್ನು ಬರೆದಿದ್ದೀನಿ ಇಲ್ಲಿ. 42ರ ಅಪವರ್ತನಗಳು ನೋಡಿ 2 × 3 × 7 ಇದನ್ನು ಘಾತ ರೂಪದಲ್ಲಿ ಬರ್ತೀನಿ. ಅದೇ ರೀತಿ 48ದ ಅಪವರ್ತನ 2 × 2 × 2 × 2 × 3 ಅಂದರೆ 2ರ ಘಾತ 4 × 3 ಮಾಡಿದ್ದೀವಿ. ಮೋಸ ಮಾಡಬೇಕಾದ್ರೆ ಏನು ನಿಯಮ ಇದೆ ನಮಗೆ? ಎರಡೂ ಅಪವರ್ತನದಲ್ಲಿರುವಂಥ ಸಾಮಾನ್ಯ ಅಪವರ್ತನ ಆಗಿರಬೇಕು ಮತ್ತು ಗಾತ್ರದಲ್ಲಿ ಅದು ಚಿಕ್ಕದಾಗಿರಬೇಕು. ಗಾತ್ರದಲ್ಲಿ ಯಾವ ಚಿಕ್ಕದು ಇಲ್ಲಿ ನೋಡಿ 2ರ ಘಾತ 1 ಚಿಕ್ಕದಿದೆ 2 ತೆಗೆದುಕೊಂಡ್ರೆ 8 ಇಲ್ಲಿ 3 ಇದೆ, ಇದ್ರಾಗೂ ಒಂದು 3 ಇದೆ. 2 3ರಲ್ಲಿ 1 3 ತೆಗೆದುಕೊಂಡ್ರೆ 2 ಮಲ್ಟಿಪ್ಲೈ ಮಾಡೀನಿ 2 3 6 ಅಂದರೆ ಮೋಸ ಎಷ್ಟಾಗ್ತದೆ 6. ಯಾವುದು 42 ಮತ್ತು 48ರ ಮೋಸ 6. ಈ ರೀತಿ ಇದನ್ನು ಬಿಡಿಸ್ಬೇಕು ನೋಡಿ ನೀವು. ಓಕೆ, ಈಗ ನೀವು 23 ಕ್ವಶನ್ ನೋಡಿದ್ರೆ ಏನಿದೆ 3x² - 6x + 3 = 0 ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅನ್ನೋಂಥ ಕ್ವಶನ್. ಇನ್ನೊಂದು ಚಾಯ್ಸ್ ಕೊಟ್ಟಿದ್ದೇನೆ x² + 5x + 6 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಇದರಲ್ಲಿ ಯಾವ ಎರಡರಲ್ಲಿ ಯಾವುದು ನಿಮಗೆ ಈಸಿ ಆಗ್ತದೆ ನೋಡಿ ಅದನ್ನು ಬಿಡಿಸ್ರಿ. ನಾನು ಎರಡೂ ಇದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಬರ್ಕೊಂಡಿದ್ದೀನಿ. ಯಾವುದು ಬರೆದಿದ್ದೀನಿ ಪರಿಹಾರದಲ್ಲಿ 3x² - 6x + 3 ಇದು ಅಪವರ್ತನ ವಿಧಾನದಿಂದ ಬಿಡಿಸೋಣ. ಇದು ನಿಯಮ ಏನಿದೆ? ಮೊದಲ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ಎರಡು ಗುಣಿಸ್ಬೇಕು. 3 3 ಎಷ್ಟಾಗುತ್ತೆ ನೋಡಿ 9 ಆಯಿತು. ಮಧ್ಯ ಸಂಖ್ಯೆ ಎಷ್ಟಿದೆ ನೋಡಿ -6 ಇದೆ. ಗುಣಾಕಾರ ಮಾಡಿದ್ರೆ ಎಷ್ಟು ಬರಬೇಕು ನಮಗೆ 9 ಬರಬೇಕು. ಕೂಡಿಸಿ ಕಳೆದ್ರೆ ಎಷ್ಟು ಬರಬೇಕು ನೋಡಿ 6 ಬರಬೇಕು. ಅಂತ 6 -6 ಬರಬೇಕು. ಅಂಥ ಎರಡು ಅಪವರ್ತನಗಳನ್ನು ನಾವು ಇಲ್ಲಿ ತೆಗೆದುಕೊಂಡ್ರಿ. ಯಾವುದು 3 × 3 ಅಂದರೆ 3 3 9 ಆಗುತ್ತೆ. ಎರಡು ಸಂಖ್ಯೆ ಇಲ್ಲಿ ಮೈನಸ್ ಬರಬೇಕಾದ್ರೆ ಎರಡನ್ನು ಮೈನಸ್ ತೆಗೆದುಕೊಳ್ಳ್ರಿ. -3 ಮತ್ತು -3 ಕೂಡಿಸ್ರೆ ಎಷ್ಟು ಆಗ್ತದೆ ನೋಡಿ -6. ಹಾಗಾಗಿ ಮೈನಸ್ ಇಂಟು ಮೈನಸ್ ಏನಾಗ್ತದೆ ನೋಡಿ +9 ಆಗ್ತದೆ ಅಲ್ವಾ. ಅಂದರೆ -3 -3 ಎರಡು ಅಪವರ್ತನಗಳಾಗಿ ತೆಗೆದುಕೊಳ್ಳೋಣ. ಇದನ್ನು ಬಿಡಿಸೋಣ. ಈಗ ಇದು 3x² - 3x - 3x + 3 ಆಗಿ ಬರೆದಿದ್ದೀನಿ. ಓಕೆ, ಅಂದರೆ 3 3 9 -3 ಕೂಡಿದ್ರೆ -6. ಇದು ಈ ರೀತಿ ಅಪವರ್ತನ ವಿಧಾನದಲ್ಲಿ ಬರೀಬೇಕು ನೀವು. ಈಗ ಎರಡರಲ್ಲಿ ಕಾಮನ್ ಆಗಿ ತೆಗೆದುಕೊಳ್ಳೋಣ. ಇದರಲ್ಲಿ 3x ಇದೆ 3x ಇದೆ 3x ತೆಗೆದುಕೊಂಡಿದ್ದೀವಿ. ಇಲ್ಲಿ 1x ಉಳಿತು. -3 2x ಹೊರಗೆ ಹೋಗಿದೆ ಅಂದರೆ ಏನು ಉಳಿತದೆ ಇಲ್ಲಿ 1 ಉಳಿತು ಅಲ್ವಾ. -1 ಹೊರಗಡೆ ಬರ್ತೀನಿ. ಇಲ್ಲಿ ಎರಡರಲ್ಲಿ ಏನಿದೆ ನೋಡಿ 3x ಇದೆ ಇಲ್ಲಿ 3 ಇದೆ. ಹಾಗಾಗಿ 3 ಕಾಮನ್ ತೆಗೆದುಕೊಂಡಿದ್ದೀನಿ. ಇಲ್ಲಿ ಏನು ಉಳಿತು x - 1 ಉಳಿತು. ಇಲ್ಲಿ ಎರಡು ಬ್ರ್ಯಾಕೆಟ್ ಸೇಮ್ ಆಗಬೇಕು x - 1 x - 1. ಹಾಗಾಗಿ x - 1 ಬರ್ದಿದ್ದೀನಿ. ಉಳಿದಿದ್ದಾನೆ ಇನ್ನೊಂದು ಬ್ರ್ಯಾಕೆಟ್ನಲ್ಲಿ ಬರೀರಿ 3x - 3 = 0. ಈ x - 1 = 0 ಅಥವಾ 3x - 3 = 0 ಎರಡು 0ನ ಸಮ ಮಾಡೋಣ. ಈ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡೋಣ. ಇಲ್ಲಿ x = ಎಷ್ಟು 1 ಅಥವಾ ಇಲ್ಲಿ 3x = -3 ಬಲಭಾಗದಲ್ಲಿ ಬಂದರೆ ಏನಾಗ್ತಾನೆ ರೀ +3 ಆಯಿತು. ಈ ಎಕ್ಸ್ ಬೆಲೆ ಕಂಡುಹಿಡಿಬೇಕು ತಾನೇ ನೀವು. ಇಂಟು ಇದ್ದದ್ದು ಏನು ಮಾಡ್ತದೆ ಇಲ್ಲಿ ಡಿವೈಡ್ ಆಗ್ತದೆ. ಡಿವೈಡ್ ಮಾಡಿರಿ 3 1 ಅಂದರೆ ಎಕ್ಸ್ನ ಬೆಲೆ ಎಷ್ಟು 1 ಅಂದರೆ ಎಕ್ಸ್ನ ಬೆಲೆ ಇಲ್ಲಿ 1 ಅಂತ ನಮಗೆ ಗೊತ್ತಾಗ್ತದೆ ವಿದ್ಯಾರ್ಥಿ. ಓಕೆ, ಇನ್ನೊಂದು ಚಾಯ್ಸ್ ಕ್ವಶನ್ ಇದೆಯಲ್ಲ ಯಾವುದು ಇದು x² + 5x + 6 = 0 ಇದು ಶೋಧಕ ಕಂಡುಹಿಡಿಯೋದು. ಎ ಇಲ್ಲಿ ವ್ಯಾಲ್ಯೂ ಏನಿದೆ 1 ಇರ್ತದೆ. ಬಿ ಎಷ್ಟು 5 ಸಿ ಎಷ್ಟು 6. ಶೋಧಕ ಏನದು b² - 4ac. ಅದ್ರ ಪ್ರಕಾರ ನೀವು ಬೆಲೆ ಹಾಕಿದ್ರೆ ಏನಾಗ್ತದೆ ನೋಡಿ ಬಿ ಬೆಲೆ 5² - 4 × 1 × 6. ಇದು 5ರ ವರ್ಗ ಮಾಡಿ. 5ರ ವರ್ಗ ಎಷ್ಟು 25 - 4 1 4 4 6 24. 25ರಲ್ಲಿ 24ನ ಕಳೀರಿ ಎಷ್ಟು 1. ಭಾಳ ಸುಲಭವಾಗಿದೆಯಲ್ಲ. ಅಂದರೆ ಏನು ಇದು ಶೋಧಕ ಏನಾಯಿತು b² - 4ac ಏನಾಯಿತು 0ಗಿಂತ ದೊಡ್ಡದಾಗಿದೆಯಲ್ಲ. ಹಾಗಾಗಿ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ಬರೀಬೇಕು. ಸರಿ, ಭಾಳ ಸುಲಭವಾಗಿದೆ ನೋಡಿ. ಯಾವುದು ಈಸಿ ಆಯ್ತೋ ಅದನ್ನು ನೀವು ಇಲ್ಲಿ ಬಿಡಿಸೋಕೆ ಟ್ರೈ ಮಾಡಿ. 2 ಅಂಕ ಸುಲಭವಾಗಿ ಪಡ್ಕೊಳ್ರಿ. ಓಕೆ, ಈಗ ನೆಕ್ಸ್ಟ್ ಈಗ 24 ಕ್ವಶನ್ ನೋಡೋಣ. ಕೊನೆಯ ಕ್ವಶನ್ ಇದೆ ಇದು 2 ಅಂಕದ ಕೊನೆಯ ಲಾಸ್ಟ್ ಕ್ವಶನ್ ಇದೆ 24ನೇದು. ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅನ್ನುವಂಥದ್ದು ಭಾಳ ಸುಲಭವಾಗಿರ್ತದೆ ನೋಡಿ. ಇದನ್ನು ಸಹ ಕೊಟ್ಟಿದ್ದಾನೆ ಸಮೀಕರಣ 2x + y = 8 3x - y = 7. ಓಕೆ, ಇದನ್ನು ಬರೆಯೋಣ. ಪರಿಹಾರದಲ್ಲಿ ಸೊಲ್ಯೂಷನ್ನಲ್ಲಿ ಬರ್ಕೊಳ್ಳಿ. 2x + y = 8 ಸಮೀಕರಣ 1 ಆಗಿರಲಿ. 3x - y = 7 ಸಮೀಕರಣ 2 ಆಗಿರಲಿ. ನಿಮಗೆ ನಿಯಮ ಏನಿದೆ? ಸಮೀಕರಣ 1 2 ಬಿಡಿಸಬೇಕಾಗಿದೆ. ಯಾವುದು ವರ್ಜಿಸುವ ವಿಧಾನದಿಂದ ಬಿಡಿಸಬೇಕಾದ್ರೆ ಇಲ್ಲಿ 2x + y ಮತ್ತು 3x - y ಇರಲಿ ಯಾವ ಚರಾಕ್ಷರ ಸೇಮ್ ಆಗಿದೆ ನೋಡ್ಕೊಳ್ಳೋಣ ನಾವು. ಹೌದಾ, ಸಮೀಕರಣ 1 ಮತ್ತು 2 ಅಂತ ಬರೆದಾದ್ಮೇಲೆ 2x + y = 8 ಮೇಲ್ಗಡೆ ಬರೀರಿ. 3x - y = 7 ಅಂತ ಬರೆಯೋಣ. ಇಲ್ಲಿ +y - 2 ಸಮ ಇರೋದರಿಂದ y ಸೇಮ್ ಇದೆಯಲ್ಲ. ಇಲ್ಲಿ ಚಿಹ್ನೆಗಳು ಬದಲಿದೆ. +y - 2 ಏನಾಯ್ತದೆ ಕ್ಯಾನ್ಸಲ್ ಮಾಡ್ಬೋದು. 2x 3x ಕೂಡಿದ್ರೆ 5x 8 7 ಕೂಡಿಸ್ರೆ ಎಷ್ಟು 15 ಅಲ್ವಾ. ಈಗ ಎಕ್ಸ್ ಬೆಲೆ ಕಂಡುಹಿಡೀರಿ ನೀವು. ಇಂಟು ಇದ್ದಿದ್ದು ಏನಾಯಿತು ಡಿವೈಡ್ ಆಗ್ತದೆ. 5 1 5 3 15 ಆಗ್ತದೆ. ಅಂದರೆ ಎಕ್ಸ್ ಬೆಲೆ ಎಷ್ಟಾಯ್ತು ನೋಡಿ 3.
ಈಗ ಏನು ಮಾಡೋಣ, ಇನ್ನೊಂದು y ಬೆಲೆ ಕಂಡುಹಿಡಿಬೇಕು ತಾನೆ. ಎಕ್ಸ್ನ ಬೆಲೆ ಏನೇನು ಮಾಡೋಣ, ಸಮೀಕರಣ 1ರಲ್ಲಿ ಆದೇಶಿ. 1ನೇ ಸಮೀಕರಣ ಆದ್ರೆ ತೆಗೆದುಕೊಳ್ರಿ, 2 ಆದ್ರೆ ತೆಗೆದುಕೊಳ್ರಿ. 1ನೇ ಸಮೀಕರಣ ಏನಿದೆ ನೋಡಿ, 2x + y = 8. ಆ ಸಮೀಕರಣ ಬರ್ದೀನಿ. ಇಲ್ಲಿ ಎಕ್ಸ್ ಇದ್ದಲ್ಲಿ ಏನು ತುಂಬಬೇಕು, ನೀವೀಗ 3ಅನ್ನು ತುಂಬಬೇಕು. ಅಂದರೆ 2 × x ಇದ್ದಲ್ಲಿ ಎಷ್ಟು ಬರೀರಿ, 3 + y = 8 ಅಂತ ಬರ್ಕೊಳ್ಳೋಣ. ಬರೆದಾದ್ಮೇಲೆ ನೋಡಿ ಇಲ್ಲಿ ಮಲ್ಟಿಪ್ಲೈ ಮಾಡಿ, 2 3 6 ಆಗ್ತದೆ, ಪ್ಲಸ್ y = 8 ಬರೀತೀರಿ. ಈಗ y ಬೆಲೆ ಕಂಡುಹಿಡಿಬೇಕು ತಾನೆ. ಈ ಪ್ಲಸ್ 6ಅನ್ನು ಯಾವುದು ಬಲಭಾಗದಲ್ಲಿ ತೆಗೆದುಕೊಂಡು ಬನ್ನಿ. y = 8 - 6 ಆಗ್ತದೆ. ಈಗ y = ಏನು ನೋಡಿ, 8ರಲ್ಲಿ 6ಅನ್ನು ಕಳೆದ್ರೆ ಎಷ್ಟು, 2. ಓಕೆ. ಆದ್ದರಿಂದ ಏನು, ಎಕ್ಸ್ನ ಬೆಲೆ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ, 3 ಮತ್ತು yನ ಬೆಲೆ ಎಷ್ಟು, 2. ಇವು ಸಮೀಕರಣದ ಪರಿಹಾರಗಳು. ಈ ರೀತಿ ವರ್ಜಿಸುವುದರಿಂದ ನಾವು ಬೆಲೆಗಳನ್ನು ಕಂಡುಹಿಡಿಬೋದು. ಓಕೆ, ಇದು ವರ್ಜಿಸುವುದರಿಂದ ಆಯ್ತಲ್ಲ. ಓಕೆ, 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಲ್ಲ ನಾವು. ಓಕೆ ವಿದ್ಯಾರ್ಥಿ, ಹಾಗಾದರೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ 3 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆಯಿತು ವಿದ್ಯಾರ್ಥಿ, ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ. ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.